ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ಯಾವುದು ಅಂತ ನೋಡೋಣ. ಇವತ್ತು ಮಾತೃಭೂಮಿಯ ಚಿಂತೆ ಅನ್ನೋ ಭಾಗನ ಓದೋಣ ಬನ್ನಿ. ಹೀಗೆ ಒಂದೇ ದಿನದಲ್ಲಿ ಸ್ವಾಮೀಜಿ ಕೀರ್ತಿ ಶಿಖರವನ್ನೇರಿದ್ದರು. ಆದರೆ ಅದರಿಂದಾಗಿ ಅವರಿಗೆ ಒಂದಷ್ಟು ಸಂತೋಷವಾಗಲಿಲ್ಲ. ಇನ್ನು ಅಹಂಕಾರದ ಮಾತೇ ಇಲ್ಲ. ಸಮಾಜದ ಶ್ರೀಮಂತರು, ಪ್ರತಿಷ್ಠಿತರೆಲ್ಲ ಅವರ ಆಜ್ಞಾನುವರ್ತಿಗಳಾಗಿದ್ದರು. ಆದರೆ ಈ ಎಲ್ಲ ವೈಭವ ಆಡಂಬರಗಳು ಇವರನ್ನು ಸೋಕಲೂ ಇಲ್ಲ. ಸದಾ ಅವರ ಮನದಲ್ಲೊಂದೇ ಚಿಂತೆ, ತನ್ನ ಮಾತೃಭೂಮಿಯ ಕೋಟ್ಯಾಂತರ ದೀನಾರ್ಥ ದರಿದ್ರರನ್ನು ಕುರಿತಾದ ಚಿಂತೆ. ಸಮ್ಮೇಳನದ ಉದ್ಘಾಟನೆಯ ದಿನ ತಮ್ಮ ಮೊದಲ ಭಾಷಣವನ್ನು ಮಾಡಿ ಜಗತ್ಪ್ರಸಿದ್ಧ ದಿನ ರಾತ್ರಿ ಅವರು ಶ್ರೀಮಂತನೊಬ್ಬನ ಅತಿಥಿಯಾಗಿದ್ದರು. ತಮಗಾಗಿ ಬಿಟ್ಟುಕೊಟ್ಟಿದ್ದ ವೈಭವವಾದ ಕೊಠಡಿಯಲ್ಲಿ ಹಂಸತೋಲಿಕಲ್ಪನಂತಹ ಶಯ್ಯೆಯ ಮೇಲೆ ಮಲಗಿದ್ದರು. ತಕ್ಷಣವೇ ಅವರ ಹೃದಯದಲ್ಲಿ ಅಡಕವಾಗಿದ್ದ ಭಾವನೆಗಳೆಲ್ಲ ಒತ್ತರಿಸಿ ಬಂದವು. ಓ ತಾಯಿ, ನನಗೇಕೆ ಈ ಕೀರ್ತಿ, ನನಗೇಕೆ ಈ ವೈಭೋಗ? ಅಲ್ಲಿ ನನ್ನ ಸಹೋದರರಾದ ಅಸಂಖ್ಯಾತ ಜನ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಪಶುಗಳಂತೆ ಜೀವಿಸುತ್ತಿರುವಾಗ ಈ ಹೆಸರು ಕೀರ್ತಿಗಳಿಂದ ನನಗೆ ಆಗಬೇಕಾದದ್ದೇನು ಎಂದು ಅಲುಬಿದರು. ಉಕ್ಕಿ ಹರಿದ ಕಣ್ಣೀರು ದಿಂಬನ್ನು ತೋಯಿಸಿತು. ಅಸಹನೀಯ ಸಂಕಟದಿಂದಾಗಿ ಆ ರಾಜಯೋಗ ಹಾಸಿಗೆಯ ಶರಶಯ್ಯೆಯಂತೆ ಭಾಸವಾಯಿತು. ಅದರ ಮೇಲೆ ಮಲಗಲಾರದೆ ಸ್ವಾಮೀಜಿ ನೆಲದ ಮೇಲೆ ಉರುಳಿಕೊಂಡರು. ಅಮ್ಮ, ಈ ಹೆಸರು, ಕೀರ್ತಿ, ಗೌರವಗಳನ್ನೆಲ್ಲ ನೀನೇ ಇಟ್ಕೋ. ಬದಲಾಗಿ ನಾನು ನನ್ನ ದೇಶಬಾಂಧವರ ಶೋಕವನ್ನು ಶಮನ ಮಾಡಲಾಗುವಂತೆ ನನಗೆ ನೆರವಾಗು ಎಂದು ಪ್ರಾರ್ಥಿಸಿದರು. ತಮ್ಮನ್ನರಿಸಿ ಬಂದ ಗೌರವ ಮನ್ನಣೆಗಳಿಗೆ ಸ್ವಾಮೀಜಿಯ ಪ್ರತಿಕ್ರಿಯೆ ಇಂಥದ್ದು. ಸೆಪ್ಟೆಂಬರ್ 15ರಂದು ಸಮ್ಮೇಳನದಲ್ಲಿ ಸ್ವಾಮೀಜಿ ನಮ್ಮಲ್ಲೇಕೆ ಒಮ್ಮತವಿಲ್ಲ ಎಂಬ ವಿಷಯವಾಗಿ ಒಂದು ಪುಟ್ಟ ಭಾಷಣ ಮಾಡಿದರು. ಬಾವಿಯಲ್ಲೇ ಹುಟ್ಟಿ ಬೆಳೆದು ಆಚೆ ಪ್ರಪಂಚವನ್ನೇ ಕಾಣದ ಕಪ್ಪೆಯ ಕಥೆಯನ್ನು ಅವರು ಉದಾಹರಿಸಿದರು. ಸಾಗರದಿಂದ ಬಂದ ಮತ್ತೊಂದು ಕಪ್ಪೆ ಈ ಬಾವಿಯ ಕಪ್ಪೆಯನ್ನು ಸಂಧಿಸಿ ಸಾಗರದ ಬಗ್ಗೆ ತಿಳಿಸಿದಾಗ ಈ ಕೂಪ ಮಂಡಕ್ಕೂ ತನ್ನ ಬಾವಿಗಿಂತಲೂ ದೊಡ್ಡದಾದ ಜಲಾಶಯ ಮತ್ತೊಂದಿಲ್ಲದೆಂದು ವಾದಿಸಿ ಸಾಗರದ ಕಪ್ಪೆಯನ್ನು ಆಚೆಗೆ ದೂಡುತ್ತದೆ. ಈ ಕಥೆಯನ್ನು ತಮ್ಮ ಅನನುಕರಣೀಯ ಶೈಲಿಯಲ್ಲಿ ಹೇಳಿ ಸ್ವಾಮೀಜಿ ಇಂತಹ ಕೂಪಮುಂಡಕ ಬುದ್ಧಿಯೇ ಧರ್ಮಾಂಧತೆಗೆ ಮೂಲ ಕಾರಣವೆಂದು ವಿವರಿಸಿದರು. ಆದರೆ ಸ್ವಾಮೀಜಿ ಈ ಪುಟ್ಟ ಭಾಷಣವನ್ನು ಮಾಡಿದುದು ನೀರಸ ಅಧಿವೇಶನವೊಂದರ ಕೊನೆಯಲ್ಲಿ. ಅಧ್ಯಕ್ಷರ ವಿಶೇಷ ಕೋರಿಕೆಯ ಮೇರೆಗೆ. ಈಗಾಗಲೇ ಅವರ ಆಕರ್ಷಣ ಶಕ್ತಿಯನ್ನು ಅಧ್ಯಕ್ಷರು ಚೆನ್ನಾಗಿ ಕಂಡುಕೊಂಡಿದ್ದರು. ಆದ್ದರಿಂದ ಸಭಿಕರು ಕಡೆಯವರೆಗೂ ಕುಳಿತುಕೊಳ್ಳುವಂತೆ ಮಾಡಲು ಸಭೆಯ ಕಡೆಯಲ್ಲಿ ವಿವೇಕಾನಂದರು ಪುಟ್ಟ ಭಾಷಣವೊಂದನ್ನು ಮಾಡುತ್ತಾರೆಂದು ತಿಳಿಸಿದ್ದರು. ಹೀಗೆ ಅವರು ಅನೇಕ ಸಣ್ಣಪುಟ್ಟ ಭಾಷಣಗಳನ್ನು ಮಾಡಿರಬಹುದಾದರೂ ತಮ್ಮ ಮುಖ್ಯ ಉಪನ್ಯಾಸವನ್ನು ನೀಡಿದುದು ಸೆಪ್ಟೆಂಬರ್ 19ರಂದು. ಅಂದು ಅವರು ಹಿಂದೂ ಧರ್ಮ ಎಂಬ ತಮ್ಮ ಸುಪ್ರಸಿದ್ಧ ಲೇಖನವನ್ನು ಮಂಡಿಸಿದರು. ಈ ಉಪನ್ಯಾಸಕ್ಕಾಗಿ ಜನ ಅತ್ಯಂತ ಉತ್ಸಾಹ ಕಾತರಗಳಿಂದ ಬೆಳಗಿನಿಂದಲೂ ಕಾದಿದ್ದರು. ಸಭಾಂಗಣ ಕಿಕ್ಕಿರಿದು ಹೋಗಿತ್ತು. ಸ್ವಾಮಿ ವಿವೇಕಾನಂದರ ಮಾತಿನ ಮೋಡಿಯಿಂದ ಆಕರ್ಷಿತರಾಗಿ ಬಂದವರು ಹಲವರಾದರೆ ಅರೆನಾಗರಿಕ ಧರ್ಮದ ತತ್ವವನ್ನೇರಿರಬಹುದು ಎಂದು ಕುತೂಹಲಿತರಾಗಿದ್ದವರು ಕೆಲವರು. ಸ್ಥಳಾವಕಾಶವಿಲ್ಲದೆ ಇನ್ನೂ ನೂರಾರು ಜನ ನಿರಾಶರಾಗಿ ಹಿಂದಿರುಗಿದರು. ಇದಕ್ಕೆ ಹಿಂದಿನ ಕೆಲ ದಿನಗಳಲ್ಲಿ ಕೆಲವರು ಉಗ್ರ ಕ್ರೈಸ್ತ ಧರ್ಮಾಧಿಕಾರಿಗಳು ಹಿಂದೂ ಧರ್ಮವನ್ನು, ಇತರ ಪೌರತ್ಯ ಧರ್ಮಗಳನ್ನು ಕಟುವಾಗಿ ಟೀಕಿಸಿದರು. ಅದಕ್ಕೆ ಉತ್ತರವಾಗಿ ಅಂದು ಸೆಪ್ಟೆಂಬರ್ 19ರಂದು ಬೌದ್ಧ ಪ್ರತಿನಿಧಿಗಳಲ್ಲೊಬ್ಬರಾದ ಧರ್ಮಪಾಲ ಮತ್ತಿತರರು ಕ್ರೈಸ್ತರ ಆ ವಾದವನ್ನು ಖಂಡಿಸಿದರು. ಹೀಗಾಗಿ ಒಂದು ತೀವ್ರ ಕುತೂಹಲಕಾರಿ ವಾತಾವರಣ ನಿರ್ಮಾಣಗೊಂಡಿತು. ಅಂದಿನ ತಮ್ಮ ಉಪನ್ಯಾಸದಲ್ಲಿ ಸ್ವಾಮೀಜಿ ಹಿಂದೂ ಧರ್ಮದ ತತ್ವ ಹಾಗೂ ಸಾಮಾನ್ಯ ರೂಪುರೇಷೆಗಳನ್ನು ವಿವರಿಸಿದ್ದಲ್ಲದೆ ಹಿಂದೂ ಧರ್ಮದ ಅತ್ಯುನ್ನತ ಬೋಧನೆಗಳೇ ಅವರ ಸಾರಸರ್ವಸ್ವವೆಂದು ಅಂದು ಸಾರ್ವತ್ರಿಕರಿಸಬಹುದಾದ ನಿಯಮಗಳ ಆಧಾರದ ಮೇಲೆ ನಿಂತ ಧರ್ಮವೆಂದು ಸಾರಿದರು. ಒಟ್ಟಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಅದೊಂದು ಅಭೂತಪೂರ್ವವಾದ ಭಾಷಣವಾಗಿತ್ತು. ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಏಕಮಾತ್ರ ಭಾರತೀಯರಲ್ಲಿ ಒಬ್ಬರಾದ ಸ್ವಾಮೀಜಿ ಅಥವಾ ಏಕಮಾತ್ರ ಬಂಗಾಳಿಯೂ ಅಲ್ಲ. ಆದರೂ ನಿಜವಾದ ವಿಶಾಲ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದ್ದರು ಅವರೊಬ್ಬರೇ. ಇತರ ಹಿಂದೂ ಪ್ರತಿನಿಧಿಗಳು ಯಾವುದೇ ಸಮಾಜವನ್ನು, ಪಂಥವನ್ನು ಪ್ರತಿನಿಧಿಸಿದ್ದರು. ಆದ್ದರಿಂದ ಸ್ವಾಮೀಜಿ ಉಪನ್ಯಾಸ ವೈಶಿಷ್ಟ್ಯಪೂರ್ಣವಾಗಿತ್ತು.
ಅಂದು ಸಂಜೆ 5 ಗಂಟೆಯ ವೇಳೆಗೆ ಸ್ವಾಮೀಜಿಯ ಸರದಿ ಬಂದಿತು. ಇತರ ಮೂವರು ಉಪನ್ಯಾಸಕರ ಮಾತುಗಳನ್ನು ಕೇಳುತ್ತಾ ಸಭಿಕರು ಸಹನೆಯಿಂದ ಕುಳಿತಿದ್ದರು. ಸ್ವಾಮೀಜಿಯನ್ನು ಸಭೆಗೆ ಸಾಂಪ್ರದಾಯಿಕವಾಗಿ ಪರಿಚಯಿಸಿಕೊಳ್ಳುತ್ತಿದ್ದಂತೆ ಕರತಡನ ಪ್ರಾರಂಭವಾಯಿತು. ಸ್ವಾಮೀಜಿ ವೇದಿಕೆಯ ಮಧ್ಯಕ್ಕೆ ಬಂದು ನಿಂತರು. ಪ್ರಚಂಡ ಕರತಡನ ಹರ್ಷೋದ್ಗಾರಗಳಿಂದ ಸಭೆ ಕಂಪಿಸಿತು. ಮನಮೋಹಕವಾದ ಉಡುಗೆಯಲ್ಲಿ ಕಂಗೊಳಿಸುತ್ತಿದ್ದ ಸ್ವಾಮೀಜಿ ಮಂದಹಾಸವದನರಾಗಿ ಅಭಿನಂದನೆಯನ್ನು ಸ್ವೀಕರಿಸಿ, ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಭಾಗ ಸಿಡಿಲಿನಂತೆರಗಿದ ವಿಚಾರಧಾರೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.